ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ ಇದು. ನಾನು SBI ಕ್ರೆಡಿಟ್ ಕಾರ್ಡ್ಸಲ್ಲಿ ವರ್ಕ್ ಮಾಡೋವಾಗ ಹೇಳಿದ್ನಲ್ಲ, 3,500 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕಿದ್ದೆ. ಡಿಗ್ರಿ ಫಸ್ಟ್ ಇಯರು ಜಾಯ್ನ್ ಆದೆ. ಅಂದರೆ ನಾನು PUC ರಿಸಲ್ಟ್ ಬರೋಕ್ಕೆ ಮುಂಚೆನೇ ಕೆಲಸಕ್ಕೆ ಸೇರಿದ್ದೆ. ಫುಲ್ ಟೈಮ್ ಒಂದು ತಿಂಗಳು ಮಾಡಿದೆ. ಅದಾದಮೇಲೆ ರಿಸಲ್ಟ್ ಬಂದಮೇಲೆ ನಾನೇ ಅಂದರೆ ನನಗೆ ಓದಬೇಕು ಅಂದರೆ ಸೂಪರಾಗಿ ಆಸೆ ಅಂತಂದರೆ ಸಖತ್ತಾಗಿ ಓದ್ತೀನಿ ಅಂತಲ್ಲ, ಡಿಗ್ರಿ ಓದಿದ್ರೆ ಏನಾದರೂ ಒಂದು ಜಾಬ್ ಸಿಗ್ಬೋದೇನೋ, ಸೆಟ್ಲಾಗೋವಂಥ ಜಾಬ್ ಸಿಗ್ಬೋದೇನೋ ಅಂತ ಆಸೆ ನನಗೆ. ಅದಕ್ಕೆ ಡಿಗ್ರಿ ಓದ್ಕೊಂಬಿಡೋಣಪ್ಪ, ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನು ಜಸ್ಟ್ ಪಾಸ್ ಆದರೂ ಒಂದು ಮಾಡಿಕೊಂಡು ಡಿಗ್ರಿ ಓದ್ಕೊಂಬಿಡೋಣ ಅನ್ನೋದು ನಂದು ಇತ್ತು. ಕಾಲೇಜಲ್ಲೂ ಸಹ ಪ್ರಿನ್ಸಿಪಲ್ಲು ಎಲ್ಲರಿಗೂ ಓಕೆ ಇವಳಿಗೆ ಓದಿಸೋಣ ಅನ್ನೋದು ಅವ್ರಿಗೆ ಇರ್ತಿತ್ತು. ಸೊ ಫಸ್ಟ್ ಇಯರು ನನಗೆ ಫೀಸ್ ಬೇಡ ಅಂತ ಹೇಳ್ಬಿಟ್ಟು ಅವರು ಅದೇ ಕಾಲೇಜ್, ನಾನು PU ಓದಿರೋ ಕಾಲೇಜಲ್ಲೇ ನಮ್ಮ ಪ್ರಿನ್ಸಿಪಲ್ಲು ಅವರು 50 ಜನಕ್ಕೆ ಮಕ್ಕಳಿಗೆ ಓದಿಸ್ತಾಯಿದ್ರು. 50ನೇ ಮಗಳು ಹುಡುಗಿ ನಾನು, ಅವರು ಓದಿಸಿದ 50ನೇ ಹುಡುಗಿ. ಫಸ್ಟ್ ಇಯರ್ ಫೀಸ್ ಕಟ್ದಿರಂಗೆ ಅವ್ರ ಸ್ಯಾಲ್ರಿಯಿಂದ ಹೋಗೋ ರೀತಿ ನನಗೆ ಸಪೋರ್ಟ್ ಮಾಡಿ ಡಿಗ್ರಿಗೆ ಜಾಯಿನ್ ಮಾಡಿಸಿದ್ರು. BCA ನಂದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು, ಕಾಮರ್ಸ್ ಬ್ಯಾಕ್ಗ್ರೌಂಡ್ ನಂದು. ಫಸ್ಟ್ ಇಯರ್ ಹೋಗುವಾಗ ನಾನು ಮಾರ್ನಿಂಗ್ 8 o'clock ನಂದು ಕಾಲೇಜ್ ಸ್ಟಾರ್ಟ್ ಆದರೆ 1 PM ಮುಗಿಯೋದು. ಮಧ್ಯಾಹ್ನ 3 ಗಂಟೆಗೆ ನಾನು ಶಿವಾಜಿನಗರ್, ನಂದು ಶ್ರೀ ಕಾಂಪ್ಲೆಕ್ಸ್ ಅಂತ, ನಾನು 1.5 ಗಂಟೆ ನಂದು ಟ್ರಾವೆಲಿಂಗ್ ಇರೋದು, ಅರ್ಧ ಗಂಟೆ ಅದು ನಡೆಯೋದಿರೋದು ನನಗೆ ಶಿವಾಜಿನಗರಿಂದ. ಟೋಟಲಾಗಿ 2 ಅವರ್ ಇಡ್ಸೋದು. 1 ಗಂಟೆ ಕಾಲೇಜ್ ಬಿಟ್ಟರೆ 3 ಗಂಟೆಗೆ ನಾನು ಆಫೀಸಿಗೆ ಸೇರ್ತಿದ್ದೆ. 3 ಗಂಟೆಯಿಂದ 7 ಗಂಟೆವರೆಗೂ ಕೆಲಸ ಮಾಡ್ತಿದ್ದೆ. 7 ಗಂಟೆಗೆ ನಾನು ಅಲ್ಲಿ ಬಿಟ್ಟರೆ 7:15, 7:45 ಅಷ್ಟರಲ್ಲಿ ನಾನು ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ಇದ್ದು ಬಸ್ ಹಿಡ್ದು ಮನೆಗೆ ಬರೋಷ್ಟರಲ್ಲಿ 9:15 ಆಗೋದು. ಇನ್ನು ನನ್ನ ಕಾಲೇಜ್ ವಿಷಯಕ್ಕೆ ಬಂದರೆ, ನನ್ನ ಕಾಲೇಜಲ್ಲಿ ನನಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾವಾಗಲೂ ನಾನು ಥ್ಯಾಂಕ್ಫುಲ್ ಆಗಿರಬೇಕು ಅವ್ರಿಗೆ. ನಾನು ರೆಕಾರ್ಡ್ ಬರ್ಕೊಡೋರು, ಅವರು ಹುಡುಗಿರು ಎಲ್ಲರೂ ನನ್ನ ತುಂಬ ಇಷ್ಟಪಡೋರು. ಕೆಲಸ ಕಷ್ಟಪಡ್ತಾವಳೆ ಅನ್ನೋದು ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು. ಸೊ ರೆಕಾರ್ಡ್ ಬರ್ಕೊಡೋದು ಅಂದರೆ ನಾನೇನು ರಿಕ್ವೆಸ್ಟು ಮಾಡ್ತಿರ್ಲಿಲ್ಲ ಯಾರ ಹತ್ರನೂ, ರೆಕಾರ್ಡ್ ಬರ್ಕೊಳ್ಳಿ ನನಗೆ ಹೆಲ್ಪ್ ಮಾಡಿ ಅಂತ. ಇಲ್ಲ, ಅವಳಿಗೆ ರೆಕಾರ್ಡ್ ಬರ್ಕೊಟ್ಬಿಡೋಣ, ಏನು ಓದಬೇಕು, ನನಗೆ ಯಾವ್ದು ಸಬ್ಜೆಕ್ಟ್ ವೀಕ್ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದು ಸ್ಪೆಷಲಾಗಿ. ಅವ್ರ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಅಡುಗೆಗಳು ಮಾಡಿದರೆ ಕಾವಿನ್ಗೆ ಅಂತ ಸ್ಪೆಷಲಾಗಿ ತಂದುಕೊಡೋರು. ತುಂಬ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು. ನನಗೆ ಯಾವಾಗಲೂ ಅವರಂದರೆ ತುಂಬಾ ಗೌರವ ಇದೆ, ಇವಾಗಲೂ ಇದೆ. ನಾನು ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ, ಆವಾಗಲೂ ಹೇಳಿಲ್ಲ, ಒಂದು ಥ್ಯಾಂಕ್ಸ್ ಸಹ ಹೇಳಿಲ್ಲ. ನನಗೆ ಅಷ್ಟು ಜ್ಞಾನ ಇರ್ತಿರ್ಲಿಲ್ಲ ಥ್ಯಾಂಕ್ಸ್ ಹೇಳಬೇಕು, ನನಗೆ ರೆಕಾರ್ಡ್ ಬರ್ಕೊಡ್ತಾ ಇದ್ದಾರೆ ಅಂತಲೂ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಆ ಟೈಮಲ್ಲೆಲ್ಲ ನನಗೆ. ಕಾಲೇಜಲ್ಲಿ ನನ್ನ ಎಲ್ಲರೂ ರೇಗ್ಸೋರು, ಜಿಂಕೆ ಮರಿ ಅನ್ನೋರು. ಜಿಂಕೆ ಮರಿ ಅಂದರೆ ಯಾಕೆ ಅಂದರೆ 1 ನಿಮಿಷ ಒಂದು ಕಡೆ ನಿಲ್ತಾ ಇರಲಿಲ್ಲ. ಆ ಕಾಲೇಜ್ ಮುಗ್ದಿದ ತಕ್ಷಣ ಓಡ್ತಾಳೆ, ಹಂಗೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾಳೆ ಅಂತ ನಗೋರು. ಮತ್ತು ಬಿಸ್ನೆಸ್ ಗರ್ಲ್ ಅಂತ ಕರೆಯೋರು, ನೆನಪಿಲ್ಲ ಏನಕ್ಕೆ ಕರೆಯೋರು ಅಂತ. ಜೋಬಲ್ಲಿ 100